ಮಣಿ ಅಲ್ಲ ನೋಡು, ನಿನ್ ನೋಡ ನಗು ಬರೋದು ಇನ್ನೇನೋ ಆಗತ್ತಲ್ಲೇ. ನಗಬೇಡ ನೀನು, ನಗು ನಿಲ್ಸೋ ಫಸ್ಟ್. ನಿಜವಾದ ಪೊಲೀಸ್ ಬಂದ್ಬಿಟ್ನಲ್ಲ. ಆ ಆಟೋ ಡ್ರೈವರ್ ಹೋಗಿ ಕಂಪ್ಲೇಂಟ್ ಮಾಡಿ ನನ್ನ ತಗ್ಲಾಕ್ಬಿಟ್ಟ. ಅಯ್ಯಪ್ಪ, ಈ ಫೇಕ್ ಯೂನಿಫಾರ್ಮ್ ಹಾಕೊಂಡು ನಾನು ಹೆಂಗೋ ಎಸ್ಕೇಪ್ ಆಗೋಣ ಅಂದರೆ ನಿಜವಾದ ಪೊಲೀಸ್ ನನ್ನ ಆಟ ಆಡ್ಕೊಂಡು ಬಂದ. ಪಬ್ಲಿಕಲ್ಲಿ ಇನ್ ಕೇಸ್ ಯಾವನಾದರೂ ನೋಡಿದರೆ ನನ್ನ ಮಾನ ಮರ್ಯಾದೆ ಥೋರು ಒಳ್ಳೆ ಕತೆ ನಂದು. ಸುಸ್ತಕ್ಕೆಲ್ಲ ಕಾರಣ ಕೃಷ್ಣ. ಕೃಷ್ಣಂಗೆ ಸರಿಯಾಗಿ ಮಾಡ್ತೀನಿ ನಾನು. ಒಂದು ಹುಡುಗಿಗೋಸ್ಕರ ತಮ್ಮನ್ನೇ ಜೋಕರ್ ಥರ ಮಾಡ್ಬಿಟ್ಟು ನಾನು ಅವನು. ಇವತ್ತು ರಾತ್ರಿ ಅವ್ನ ರೂಮಿಗೆ ಹೋಗಿ ಚೇಳ್ಬಿಡ್ತೀನಿ ಅವ್ಗೆ. ಚೇಳ್ಬೇಡ, ಸ್ನೇಕ್ ಶಾಮನ್ ಹತ್ರ ಹೋಗಿ ಒಂದು ಹಾವು ಇಸ್ಕೊಂಡು ಬಂದು ಉಸ್ ಅಂತ ಹಾವು ಬಿಟ್ಬಿಡ್ತೀನಿ ಅವ್ಗೆ. ಕರೆಕ್ಟು. ಇಷ್ಟೆಲ್ಲ ಸರ್ಕಸ್ ಮಾಡಿದ್ರೆ ಏನಾದರೂ ವರ್ಕೌಟ್ ಆಯ್ತಾನೋ? ಯಾವನಿಗೆ ಗೊತ್ತೋಗ್ರು, ನಾನು ಯೂನಿಫಾರ್ಮ್ ಹಾಕೊಂಡು ನಿಂತಿದ್ದೆ ಅಷ್ಟೇ. ಏನಾಯ್ತೋ ಏನೋ. ಅವ್ನು ಕಿಲಾಡಿ ಬಿಡು, ಏನೋ ವರ್ಕೌಟ್ ಮಾಡ್ಕೊಂಡಿರ್ತಾನ ಅವ್ನು. ಆದರೂ ನಗೋ ದೇವ್ಸ ನೀನು ಫಸ್ಟ್. ಹೆಂಗ್ ನಗ್ತಾ ಇದ್ದೀನಿ ತಮ್ಮ, ನನ್ನ ಬಳಿ ನಗ್ತಾ ಇದೆಯಾ? ನೋಡ ನಿನ್ನಲ್ಲಿ ಕತೆ ನಿಮ್ಗೆ, ನೀವಿಬ್ಬರಿಗೂ ಇದೆ ಇರು ಮಾಡ್ತೀನಿ. ಇದು ಎ ಕೃಷ್ಣಮೂರ್ತಿಯವ್ರು ಬರೆದಿರೋ ಬುಕ್ ಅಲ್ವಾ? ನಾನು ಈ ಬುಕ್ಕಿಗೋಸ್ಕರ ಎಷ್ಟೊಂದು ಕಡೆ ಹುಡ್ಕಾಡ್ಬಿಟ್ಟಿದ್ದೀನಿ. ನನ್ನ ಕಾಲೇಜ್ ಲೈಬ್ರರಿಲಿ ಕೂಡ ಇರಲಿಲ್ಲ. ನನಗೆ ಇವ್ರು ಬರೆಯೋ ರಚನೆ ತುಂಬಾ ಇಷ್ಟ ಆಗುತ್ತೆ. ಅವರು ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಮೇಲೆ ಬಿಲ್ಡ್ ಮಾಡೋ ರೀತಿ ನನಗೆ ತುಂಬಾ ಇಷ್ಟ. ಯಾರು ನೀನು? ಸೀರಿಯಸ್ ಆಗಿ ಕೇಳ್ತಾ ಇದ್ದೀವಿ, ಯಾರು ನೀನು ಅಂತ. ನೀನು ಈ ಮನೆಗೆ ಬಂದು ಎಷ್ಟು ದಿನ ಆಯಿತು? ಹಬ್ಬಬ್ಬ ಅಂದರೆ 1-2 ವಾರ ಅಷ್ಟೇ ತಾನೇ? ಅಷ್ಟರಲ್ಲೇ ನೀನು ನನ್ನ ಮುಂದೆ ಬಂದು ನಿಂತು ನಾನೇನೋ ನಿನಗೆ ಹಳೆಯ ಪರಿಚಯ, ನಾವು ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡ್ಸು ಅನ್ನೋ ಹಾಗೆ ನನ್ನ ಬುಕ್ ಬಗ್ಗೆ ಮಾತಾಡ್ತಾ ಇದೆಯಾ? ನೀನು ಯಾರೋ ಹೊಸಬ್ಳು, ಅದೇನೋ ಕೆಟ್ಟ ಇನ್ಸಿಡೆಂಟ್ ನಡೀತು, ಅದರಿಂದ ಈ ಮನೆಗೆ ಬಂದಿರೋ ಗೆಸ್ಟ್ ನೀನು. ಅಂಥದ್ರಲ್ಲಿ ಕ್ಲೋಸ್ ಆಗಿ ಮಾತಾಡೋಕೆ ಬರೋದು, ನಾನು ನೀನು ಹಳೆಯ ಪರಿಚಯ ಅನ್ನೋ ಥರ ಮಾತಾಡೋದು, ಈ ಥರ ನಾಟಕ ಮಾಡ್ಕೊಂಡು ಬರೋದೆಲ್ಲ ನನ್ನ ಹತ್ರ ನಡೆಯಲ್ಲ. ಏನು ಗಲಾಟೆ? ಏನಾಯ್ತಂಥದ್ದು? ಏನೋ ಮಾತಾಡ್ತಾ ಇದ್ದೆ. ಗಲಾಟೆ ಏನೋ ಅದರಲ್ಲಿ? ನಿನ್ನ ಧ್ವನಿ ಮಾತಾಡೋ ಥರ ಇರಲಿಲ್ಲ, ಅದಕ್ಕೆ ಕೇಳಿದೆ. ನಮ್ಮ ಮನೇಲಿ ನನ್ನ ಧ್ವನಿ ಹೇಗಿರಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನಿಮ್ಮಿಂದ ಕಲಿಯೋ ಅವಶ್ಯಕತೆ ನನಗಿಲ್ಲ. ಅವಳು ಏನೋ ಕೇಳೋದಕ್ಕೆ ಬಂದಿರ್ತಾಳೆ ಅಷ್ಟೇ, ಬಿಡು. ನಾನು ಯಾರು ಅಂತ ಅವಳಿಗೆ ಗೊತ್ತಿಲ್ಲ, ಅವಳು ಯಾರು ಅಂತ ನನಗೂ ಗೊತ್ತಿಲ್ಲ, ಗುರ್ತಿಲ್ಲ, ಪರಿಚಯ ಇಲ್ಲ. ಅಂಥದ್ರಲ್ಲಿ ಏನೋ ಓವರಾಗಿ ಕ್ಲೋಸ್ ಆಗಕ್ಕೆ ಬರೋದು, ಮೈ ಮೇಲೆ ಬಿದ್ದು ಮಾತಾಡಕ್ಕೆ ಬರೋದು, ಇವೆಲ್ಲ ನನಗೆ ಮೈ ಉರಿಯುತ್ತೆ. ಅದನ್ನು ಅವಳಿಗೆ ಹೇಳೋರು ಯಾರೂ ಇರಲಿಲ್ಲ, ಅದಕ್ಕೆ ನಾನೇ ಹೇಳ್ತಾ ಇದ್ದೆ ಅಷ್ಟೇ. ಅದು ಪಾಪ ಅವರು ಓದ್ತಾ ಇದ್ರು, ನಾನೇ ಸುಮ್ಮನೆ ಡಿಸ್ಟರ್ಬ್ ಮಾಡಿಬಿಟ್ಟೆ. ಹಾಗೆಲ್ಲ ಏನೂ ಇಲ್ಲಮ್ಮ, ಬಿಡು. ನೋಡು, ನೀನು ಎಲ್ಲದಕ್ಕೂ ಸಾರಿ ಅಂತ ಕೇಳೋದಕ್ಕೆ ಹೋಗಬೇಡ. ಏನೋ ಬುಕ್ ನೋಡಿದ್ಯಾ, ಮಾತಾಡ್ಸಿದ್ಯಾ, ಅಷ್ಟೇ, ಅಲ್ಲಿಗೆ ಮುಗ್ದೋಯ್ತು. ಸುಮ್ಮನೆ ಯಾಕಮ್ಮ ಇಷ್ಟು ಚಿಕ್ಕ ವಿಷಯಕ್ಕೆ ಸಾರಿ ಕೇಳ್ತೀಯಾ? ಅಲ್ಲ ಪಾಪ ಅವರು ನನ್ನಿಂದ. ಇಲ್ಲಿ ನೋಡು, ಅವಳು ಸ್ವಲ್ಪ ಮುಂಗೋಪಿ, ಅಡ್ಜಸ್ಟ್ ಆದರೆ ಎಲ್ಲ ಸರಿ ಹೋಗುತ್ತೆ. ತಲೆ ಕೆಡ್ಸ್ಕೋಬೇಡ, ಸರಿನಾ? ಅವಳಿಂದ ನಿಮ್ಮ ಮನ್ಸಿಗೆ ಬೇಜಾರಾಗಿದ್ರೆ ನಾನು ಅವಳ ಪರವಾಗಿ ಸಾರಿ ಕೇಳ್ತೀನಮ್ಮ, ಸರಿನಾ? ಬೇಜಾರು ಮಾಡ್ಕೋಬೇಡಮ್ಮ, ಆಯ್ತಾ?
वारे मेरे लड़के, व्हाट ए वंडरफुल कोइंसिडेंट ऑफ इंडिया. ಡ್ರಾಪ್ ಮಾಡ್ಲಾ? ಏನೇ ಗೊತ್ತು ಆಟೋಗಳೇ ಕಾಣಿಸ್ತಿಲ್ವಲ್ಲ. ಏನೋ ರೋಡ್ ಮೇಂಟೆನೆನ್ಸ್ ಇರಬೇಕು, ಯಾವುದೋ ರೋಡಲ್ಲಿ ಬ್ಲಾಕ್ ಆಗಿರುತ್ತೆ, ಅದಕ್ಕೆ ಹಂಗಾಗತ್ತೆ. ಅದು ಈ ಟೈಮೆಲ್ಲ ಹಿಂಗಾಗ್ಬೇಕಾ? ವೈ ಫಿಯರ್ ಯಾ ವೆನ್ ಕೃಷ್ಣ ಇಸ್ ಹಿಯರ್? ಬಾ 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 ಡ್ರಾಪ್ ಮಾಡ್ತೀನಿ, ಬಾ ಉಕ್ಕರ್. ಓಯ್ ಹೇಯ್, ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆ ಇಂದು ಎಂದು. ರೊಕ್ಕೋ ಯಾಕೆ ನನ್ನ ಗಾಡಿ ಹತ್ತಿದ್ರೆ 5 ನಿಮಿಷಕ್ಕೆ ಮನೆ ಬಿಡ್ತೀನಿ. ಸುಮ್ಮನೆ ಈ ಥರ ರೋಡಿಗೆಲ್ಲ ಇಷ್ಟೊಂದು ನೋವು ಕೊಡ್ಬಾರ್ದಪ್ಪ ನೀನು. ಏಯ್ ಏನದು ಒಂದ್ ಮಾತಿಗೂ ಇನ್ನೊಂದ್ ಮಾತಿಗೂ ಸಿಂಕೆ ಇರಲ್ಲ, ಅರ್ಥ ಆಗಂಗ್ ಮಾತಾಡು. ನಾನೇನಮ್ಮ ಮಾಡಲಿ? ಹಣೆ ಬರಹ ಬರ್ದಿರೋನ್ಗೆ ಸಿಂಕ್ ಇಲ್ಲ ಅಂದಮೇಲೆ ನನ್ನ ಬ್ರೈನ್ಗೂ ನನ್ನ ನಾಲಿಗೆಗೂ ಸಿಂಕ್ ಎಲ್ಲಿಂದ ಬರ್ಬೇಕು ಹೇಳು? ನಾನು ನಡ್ಕೊಂಡೇ ಹೋಗ್ತೀನಿ. ನೋಡೋ ಹೇಳ್ತಾ ಇದ್ದೀನಿ, ರೋಡ್ ಬೇರೆ ಖಾಲಿ ಇದೆ. ಸುಮ್ಮನೆ ಏನಾರ ಸಮಸ್ಯೆ ಆದ್ರೆ ನಾನು ನಡ್ಕೊಂಡು ಹೋಗ್ತೀನಿ ಅಂತ. 2 ಕಿಲೋಮೀಟರ್ ಯೋಚನೆ ಮಾಡು. ನಮ್ಮ ಮನೆ ದಾರಿ ನನಗೆ ಚೆನ್ನಾಗಿ ಗೊತ್ತು ಆಯ್ತಾ, ತಾವಿನ್ನೂ ಹೊರಡ್ಬೋದು. ನಾನು ಹೊರಡಲ್ಲ. ಯಾಕೆ ಹೇಳು? ಯಾಕೆ? ನಿನ್ನೆರಡು ನಿನ್ನ ಬಿಟ್ಟು ಹೋಗ್ಬೋದು ಕಣೆ, ಆದ್ರೆ ಈ ಕೃಷ್ಣ ಬಿಟ್ಟು ಹೋಗಲ್ಲ. ಹೆಂಗೆ ನಾವು? ಈಗ್ಲಾದ್ರೂ ನಮ್ಮ ಡೈಲಾಗ್ ಸಿಂಕ್ ಆಯ್ತಾ ನಿನಗೆ? ಕೃಷ್ಣ ನೀನ್ ಬೈತ್ಯಾ ಬೈ, ಹೊಡಿತ್ಯಾ ಹೊಡಿ, ನನಗೆ ಏನು ಬೇಜಾರಿಲ್ಲಮ್ಮ. ಯಾಕೆ ಹೇಳು? ಕೇಳು. ಯಾಕೆ? ಯಾಕಂದ್ರೆ ಕೃಷ್ಣ ರುಕ್ಮಿಣ ಎವ್ರಿಡೇ ಹೊಡಿತಾನಮ್ಮ. ನೋಡು, ನೀನು ಇದಕ್ಕೆಲ್ಲ ಕನೆಕ್ಟ್ ಮಾಡ್ಬೇಡ ಆಯ್ತಾ, ನನ್ಗೆ ಸರಿ ಹೋಗಲ್ಲ. ನಾನು ಅಷ್ಟೇ ಯಾವ್ಯಾವುದಕ್ಕೂ ಕನೆಕ್ಟ್ ಮಾಡ್ತಿಲ್ಲ. ನಾನೇ ನಿನ್ ಕರಿತಿಲ್ವೇ? ನಾನು ಹೇಳ್ತಾ ಇರೋದು ನಮ್ಮ ಕೃಷ್ಣ ಪರಮಾತ್ಮ ಮತ್ತೆ ರುಕ್ಮಿಣಿದು ಅವರಿಬ್ರು ಲವ್ ಸ್ಟೋರಿ ಹೇಳ್ತಾ ಇದ್ದೀನಿ. ನೋಡು, ಅವಳು ಕೃಷ್ಣನ ಸಿಕ್ಕಾಪಟ್ಟೆ ಲವ್ ಮಾಡ್ತಿದ್ಲಂತೆ. ಅವ್ರ ಮನೆಯವ್ರನ್ನ ಎದುರಾಕೊಂಡಿದ್ಲಂತೆ. ಅದರಲ್ಲಿ ಒಬ್ಬ ಅವ್ರ ಅಣ್ಣ ಅಂತ ಇದ್ದ, ಬೇಕೂಫ್ ನನ್ನ ಮಗ. ಯಾವನೋ ಒಬ್ಬ ಪೊಲೀಸ್ ಜೊತೆ ಮದುವೆ ಮಾಡೋದಕ್ಕೆ ರೆಡಿ ಆಗಿದ್ದ. ಬಟ್ ರುಕ್ಮಿಣಿ ಬಿಟ್ಕೊಳ್ಳಿಲ್ಲ. ಕೃಷ್ಣನ್ಗೆ ಒಂದು ಲೆಟರ್ ಹಾಕಿದ್ಲು, ನನಗೆ ಈ ಮದುವೆ ಇಷ್ಟ ಇಲ್ಲ, ಮದುವೆ ಆಗೋದಿದ್ರೆ ನಿನ್ ಜೊತೆನೆ ಅಂತ. ಹೌದು. ಅವಾಗ ಕೃಷ್ಣ ಏನ್ ಮಾಡ್ದ? ಬಂದ ರುಕ್ಮಿಣಿನ ಎತ್ತಾಕೊಂಡ ಓಡ್ಸ್ಕೊಂಡು ಹೋದ. ಇದೆಲ್ಲ ಆಗಿದ್ದೇನಕ್ಕೆ? ಕೇಳೆ ಏನಕ್ಕೆ? ಪ್ರೀತಿಗಾಗಿ, ಪ್ರೀತಿಗೋಸ್ಕರ, ಪ್ರೀತಿಯಿಂದ. ಇದೆಲ್ಲ ಈಗಿನ ಜನರೇಷನ್ ಮಕ್ಳಿಗೆ ಎಲ್ಲ ಅರ್ಥ ಬೇಕು, ಬಡ ತಾವ್ ಏನು ಅರ್ಥ ಆಗಲ್ಲ.